ದಿನಾಂಕ 16/1/2026 ಸುಮಾರು ಬೆಳಗ್ಗಿನ ಜಾವ 6 ಗಂಟೆಯಿಂದ 6:45 ಗಂಟೆ ಸಮಯದಲ್ಲಿ ಯೋಗೇಶ್ ರವರನ್ನು ಅವರ ಸ್ವಂತ ಅಣ್ಣನಾದ ನಿಂಗರಾಜು ಅವರು ಮರ್ಡರ್ ಮಾಡಿರ್ತಾರೆ ಅಂತೇಳಿ ಕೆಂಪೇಗೌಡ ಅಂತ ಅವರು ಎಲ್ಡರ್ಲಿ ಮಿಡಲ್ ಬ್ರದರ್ ಇರ್ತಾರೆ. ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧವಾಗಿ ಕೆರಗೋಡು ಪೊಲೀಸ್ ಠಾಣೆಯಲ್ಲಿ 9/26 ಕಾಲಮ್ 61 ಸಬ್ ಕ್ಲಾಸ್ 2, 332 ಸಬ್ ಕ್ಲಾಸ್ 2, 103 ಸಬ್ ಕ್ಲಾಸ್ 1 ರೆಡ್ ವಿತ್ 3 ಸಬ್ ಕ್ಲಾಸ್ 5 BNS 2023 ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿಕೊಂಡು ಇದು ಆರೋಪಿ ಪತ್ತೆಗಾಗಿ ಒಂದು ತಂಡವನ್ನು ರಚಿಸಲಾಗಿತ್ತು. ತಿಮ್ಮಯ್ಯ, ಅಡಿಷನಲ್ SP ತಿಮ್ಮಯ್ಯ, ಗಂಗಾಧರ್ ಸ್ವಾಮಿ ಹಾಗೂ DSP ಆದ ಶ್ರೀ ಲಕ್ಷ್ಮೀನಾರಾಯಣ್ ಪ್ರಸಾದ್ ರವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಮಂಜುನಾಥ್ ಮತ್ತು ಕೆರಗೋಡು ಸಬ್ ಇನ್ಸ್ಪೆಕ್ಟರ್ ಕಾಶಿನಾಥ್ ಬಗಲಿ, ಶಿವಳ್ಳಿ PSI ರಾಘವೇಂದ್ರ ಕಠಾರಿ ಮತ್ತು ಸಿಬ್ಬಂದಿಗಳಾದ ASI ಚಿಕ್ಕಯ್ಯ, ಶ್ರೀ ಕೃಷ್ಣ ಕುಮಾರ್, ಮಂಜುನಾಥ್, ಚೇತನ್ ಕುಮಾರ್, ಹೂವಣ್ಣ ಮತ್ತು ಮಹಿಳಾ ಸಿಬ್ಬಂದಿಯವರಾದ ಶ್ರುತಿ, ಪೂಜಾ ಇವರನ್ನು ಈ ಒಂದು ತಂಡ ಆರೋಪಿಗಳಾದ ನಿಂಗರಾಜು ಅವರ ಪತ್ನಿ ಭರತ್ ಮತ್ತು ದರ್ಶನ್ ಇವರನ್ನು ದಸ್ತಗಿರಿ ಮಾಡಿ ಕಾನೂನು ರೀತಿ ಕ್ರಮವನ್ನು ತೆಗೆದುಕೊಂಡಿರ್ತಾರೆ. ಮೊದಲನೇ ಆರೋಪಿ ಮತ್ತು ಮೂರನೇ ಆರೋಪಿಯವರನ್ನು ಮಂಡ್ಯ ನಗರ BGS ಕಲ್ಯಾಣ ಮಂಟಪದ ಹತ್ರ ದಸ್ತಗಿರಿ ಮಾಡಿರ್ತಾರೆ. ಹಾಗೂ ಎರಡನೇ ಆರೋಪಿ ಮತ್ತು ನಾಲ್ಕನೇ ಆರೋಪಿಯನ್ನು KM ದೊಡ್ಡಿ ತಿಟ್ಟಮಾರನಹಳ್ಳಿ ಗ್ರಾಮದಲ್ಲಿ ದಸ್ತಗಿರಿ ಮಾಡಿರ್ತಾರೆ. ಇವ್ರಿಗೆ ಒಂದು ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಇರುತ್ತೆ. ಸ್ವಂತ ಅಣ್ಣ ತಮ್ಮದಿರಿರ್ತಾರೆ. 3 ಜನ ಇವರು. ಮೊದಲನೆಯವರು ನಿಂಗರಾಜು, ಎರಡನೆಯವರು ಕೆಂಪೇಗೌಡ, ಮೂರನೆಯವರು ಯೋಗೇಶ್ ಇರ್ತಾರೆ. ಈ 3 ಜನದಲ್ಲಿ ನಿಂಗರಾಜು ಅವ್ರಿಗೆ ಹೆಸರಲ್ಲಿ ಆಸ್ತಿಯನ್ನು ಮಾಡಿರ್ತಾರೆ. ಅದು ಅವರು ಇವ್ರಿಗೆ ಯಾರಿಗೂ ತಿಳಿಸದೆ ಅವರ ಪತ್ನಿಯವ್ರಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ ಆಸ್ತಿನ ಅಂತ ಹೇಳಿಬಿಟ್ಟು ಅದು ಸಿವಿಲ್ ಕೇಸ್ ನಡೀತಾ ಇರ್ತದೆ ಸಿವಿಲ್ ಕೋರ್ಟಲ್ಲಿ. ಈ ಮಧ್ಯದಲ್ಲಿ ಯೋಗೇಶ್ ಅವರಿಗೆ ಮ್ಯಾರೇಜ್ ಫಿಕ್ಸ್ ಆಗಿರುತ್ತೆ. ಅವರು ಮರ್ಡರ್ ಆಗಿ 21st ಮ್ಯಾರೇಜ್ ಇರುತ್ತೆ. ಈ ಸಮಯದಲ್ಲಿ ಮತ್ತೆ ಒಂದು ಜಗಳ ತೆಗೆದು ಬೆಳಗಿನ ಜಾವ ಅವರು ದನದ ಕೊಟ್ಟಿಗೆಯಲ್ಲಿದ್ದಾಗ ಅವರು ಪಕ್ಕದ ಮನೆಯಲ್ಲೇ ಇರ್ತಾರೆ. ನಿಂಗರಾಜು ಅವರು ಬಂದು ಬೆಳಗಿನ ಜಾವ ಮರ್ಡರ್ ಮಾಡಿರ್ತಾರೆ ಅಂತ ತಿಳಿದು ಬಂದಿದೆ. ಹೌದು, ಅದು ಪ್ರೀ ಪ್ಲ್ಯಾನ್ಡ್ ಇದೆ. ಇಲ್ಲ, ಇದು ಸಿವಿಲ್ ಡಿಸ್ಪ್ಯೂಟು. ಇವರು ಸ್ವಲ್ಪ ಮುಂದಾಳತ್ವ ವಹಿಸ್ಕೊಂಡಿರ್ತಾರೆ. ಯಾಕೆಂದರೆ ಕೆಂಪೇಗೌಡ ಅವರು ಅಷ್ಟೊಂದು ಇದಿರಲ್ಲ. ಇವರೇ ಮುಂದಾಳತ್ವದಲ್ಲಿ ಇವರೇ ಕೇಸ್ ಹಾಕ್ಕೊಂಡಿರ್ತಾರೆ. ಮತ್ತು ಕೆಂಪೇಗೌಡ ಅವ್ರಿಗೆ ಒಂದು ಸ್ವಲ್ಪ ಫಿಸಿಕಲಿ ಚಾಲೆಂಜ್ಡ್ ಒಂದು ಮಗು ಇದೆ. ಸೊ ಹಂಗಾಗಿ ಅವ್ರು ಸ್ವಲ್ಪ ಇನ್ನೋಸೆಂಟ್. ಕೆಂಪೇಗೌಡ ಅವರು ಎಲ್ಲ ಕೇಸು ಎಲ್ಲನೂ ಇವರೇ ನೋಡ್ಕೊಳ್ತಾ ಇರ್ತಾರೆ ಯೋಗೇಶ್ ಅವರು. ಅದರಿಂದ ಇವ್ರನ್ನ ಮರ್ಡರ್ ಮಾಡಿರ್ತಾರೆ ಅಂತ ತಿಳಿದು ಬಂದಿದೆ. ಈಗ ಅಕ್ಯೂಸ್ಡು ಅರೆಸ್ಟ್ ಆಗಿದ್ದಾರೆ. ಇನ್ನು ಮುಂದಿನ ತನಿಖೆಯಲ್ಲಿ ಅದು ಗೊತ್ತಾಗುತ್ತೆ ಏನಂತ. ಈಗ ಪ್ರಾಥಮಿಕವಾಗಿ ತಿಳಿದು ಬಂದಿರೋದೇನೆಂದರೆ ಡ್ಯೂ ಟು ಸಿವಿಲ್ ಡಿಸ್ಪ್ಯೂಟ್ ಆಗಿದೆ ಈ ವಿಚಾರ ಅಂತ ತಿಳಿದು ಬಂದಿದೆ. ಹೌದು, ಹೊರಗಿನವರಾಗಿದ್ದಾರಾ ಅನ್ನೋದ್ರ ಬಗ್ಗೆ ಇನ್ನೂ ತನಿಖೆಯಿಂದ ಸ್ಪಷ್ಟೀಕರಣ ಆಗಬೇಕಾಗಿದೆ. ಇನ್ನೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ರೂ ನಾವು ಆ್ಯಕ್ಷನ್ ತೊಗೊಳ್ತೀವಿ. ಇನ್ನೂ ತನಿಖೆ ಮುಂದುವರಿತಾ ಇದೆ. ಈಗ ದಸ್ತಗಿರಿ ಮಾಡಿದರೆ ಇನ್ನೂ ವಿಚಾರಣೆ ಮಾಡಬೇಕು ಅವ್ರನ್ನ. ಅಲ್ಲ, ಇನ್ನೂ ವಿಚಾರಣೆಯಲ್ಲಿದೆ. ಈಗ ದಸ್ತಗಿರಿ ಮಾಡಿದ್ದಾರೆ. ಇದರಲ್ಲಿ ಫಸ್ಟ್ ಹಂತದಲ್ಲಿ ಇನ್ವಾಲ್ವ್ ಆಗಿರೋರು ಅವ್ರ ಮನೆಯವ್ರ ಕುಟುಂಬದವ್ರು ಇರೋದ್ರಿಂದ ಅವ್ರನ್ನ ದಸ್ತಗಿರಿ ಮಾಡಿದೆ. ಇನ್ನೂ ಯಾರ್ದಾರು ಇನ್ವಾಲ್ವ್ಮೆಂಟ್ ಇದೆಯಾ ಅಥವಾ ಬೇರೆ ಯಾರಾದರೂ ಈಗ ಶೆಲ್ಟರ್ ಕೊಟ್ಟಿರಬಹುದು, ಅವರೂ ಅಕ್ಯೂಸ್ಡ್ ಆಗ್ತಾರೆ. ಆ ಥರ ಬೇರೆ ಏನಾದರೂ ಅಕಸ್ಮಾತ್ ಎವಿಡೆನ್ಸ್ ನಾಶ ಮಾಡಲಿಕ್ಕೆ ಇವ್ರಿಗೆ ಸಹಾಯ ಮಾಡಿರೋಂಥವ್ರು ಅಕ್ಯೂಸ್ಡ್ ಆಗ್ತಾರೆ. ಆ ಥರ ಬೇರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ತನಿಖೆ ಪೂರ್ಣಗೊಂಡ ಮೇಲೆ ಗೊತ್ತಾಗ್ತದೆ. ಅವರು ಶಾರ್ಪ್ ಆಬ್ಜೆಕ್ಟ್ ಉಪಯೋಗಿಸಿದ್ದಾರೆ, ಚಾಕು. ಎಷ್ಟು ಬಾರಿ ಕರೆಕ್ಟಾಗಿ ನಾನು PM ರಿಪೋರ್ಟ್ ನೋಡಿಬಿಟ್ಟು ಹೇಳಬಲ್ಲೆ. ಇವಾಗ ಭಾಳಷ್ಟು ಕಡೆ ಚುಚ್ಚಿದ್ದಾರೆ ಅಷ್ಟು.
ಇಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟು ಇದರಲ್ಲಿ ಇನ್ಕ್ವೆಸ್ಟ್ ರಿಪೋರ್ಟ್ ನೋಡಿದೆ, ನಾನು ಸುಮ್ಮನೆ ಹೇಳಲಿಕ್ಕೆ ಬರಲ್ಲ ಆ ಥರ. ಇನ್ಕ್ವೆಸ್ಟ್ ರಿಪೋರ್ಟ್ ನೋಡೇ ಹೇಳ್ಬೇಕು ಅದನ್ನು. ಥ್ರೆಟ್ಟಿಂಗ್ ಅಂದರೆ ಈಗ ಓನ್ ಬ್ರದರ್ಸ್, ಈಗ ಔಟ್ಸೈಡರ್ ಅಲ್ಲ, ಇದು ಓನ್ ಬ್ರದರ್ಸ್ ಮಧ್ಯದಲ್ಲಿ ಸಿವಿಲ್ ಡಿಸ್ಪ್ಯೂಟ್ ನಡೀತಾ ಇರ್ತದೆ. ಸಾಮಾನ್ಯವಾಗಿ ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಕಡೆಯೂ ಸಿವಿಲ್ ಡಿಸ್ಪ್ಯೂಟು ಬ್ರದರ್ಸು ಮತ್ತು ಕಸಿನ್ಸ್ ಬ್ರದರ್ಸು ಆ ಥರ ಇದ್ದೇ ಇರುತ್ತದೆ ಸಿವಿಲ್ ಡಿಸ್ಪ್ಯೂಟು. ಆ ಥರ ಪ್ರಾಣ ಬೆದರಿಕೆ ಅನ್ನೋದ್ರಕ್ಕಿಂತ ಸಿವಿಲ್ ಡಿಸ್ಪ್ಯೂಟಲ್ಲಿ ಎಲ್ಲರೂ ಹೇಳೇ ಇರ್ತಾರಲ್ಲ ಪ್ರಾಣ ಬೆದರಿಕೆ ಇದೆ ಅಂತ. ಸೊ ಈ ಒಂದು ಇಷ್ಟು ವಿಚಾರ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅನಿಸುತ್ತೆ ಅಷ್ಟೇ. ಹೌದು, CC ಕ್ಯಾಮ್ರಾ ಎಲ್ಲ ಹಾಕ್ಸಿದ್ದಾರೆ. ಅವರು ಏನಾದರೂ ಅವ್ರು ಬಂದು ಗಲಾಟೆ ಮಾಡಿದ್ರೇನೋ ಉದ್ದೇಶಕ್ಕಾಗಿ ಅವ್ರು CC ಕ್ಯಾಮ್ರಾ ಹಾಕ್ಸಿದ್ರು ಅಂತೇಳಿ ಅವ್ರು ತಿಳಿಸಿರ್ತಾರೆ ಪ್ರಾಥಮಿಕ. ಅಲ್ಲ, ಅದು CC ಕ್ಯಾಮ್ರಾ ಇದೆ, ಅದನ್ನು ವೆರಿಫೈ ಮಾಡ್ತಾರೆ. ಅದು ಲೇಡಿ ಇದೆ, ಹಂಗಾಗಿ ಹೆಸರು ಹಾಕಿಲ್ಲ ಅಷ್ಟೇ. ಇವ್ರದ್ದು ಒಟ್ಟಾರೆಯಾಗಿ 19 ಎಕರೆ ಇರುತ್ತದೆ ಜಾಗ. ಅದರಲ್ಲಿ 4 ಎಕರೆ ಡಿಸ್ಪ್ಯೂಟೆಡ್ ಪ್ರಾಪರ್ಟಿ. ಟೋಟಲಿ 40 ಇಂಜುರೀಸ್ ಇದೆ. ಅದರಲ್ಲಿ 18 ಸ್ಟ್ಯಾಬ್ ಇಂಜುರೀಸ್ ಇದೆ ಮತ್ತು ಕತ್ತನ್ನು ಕುಯ್ದಿರ್ತಾರೆ. ಇದರಲ್ಲಿ ಮೇಯ್ನ್ ಅಕ್ಯೂಸ್ಡು ನಿಂಗರಾಜು ಅವರು ಮರ್ಡ್ರ್ ಮಾಡಿರ್ತಾರೆ ಮತ್ತು ಕಾನ್ಸ್ಪಿರಸಿಯಲ್ಲಿ ಉಳಿದ ಅಕ್ಯೂಸ್ಡು ಇರ್ತಾರೆ. ಡೀಟೇಲ್ ಇನ್ನು ಏನು ಯಾರ್ಯಾರ್ದು ರೋಲ್ ಏನು ಅಂತ ಹೇಳ್ಬಿಟ್ಟು ಇನ್ನು ತನಿಖೆ ನಡೀತಾ ಇದೆ. ತನಿಖೆ ನಂತರ ನಾವು ಹೇಳ್ಬೋದು. ಅವರು ಕೊಟ್ಟಿಗೆಯಲ್ಲಿ ಇರ್ತಾರೆ, ಇಮ್ಮಿಡಿಯೇಟ್ಲಿ ಬಂದು ಏಕಾಏಕಿ ಅಟ್ಯಾಕ್ ಆಗಿಬಿಡ್ತದೆ ಕೊಟ್ಟಿಗೆಯಲ್ಲಿ. ಅದು ಯಾರು ಇವರೆಲ್ಲ ಇದೆ, ಮನೆಯವರೇ, ಮನೆಯವರು. ಅವ್ರದ್ದು ಅವ್ರ ರಿಲೇಷನ್ಶಿಪ್ಪಾ? ಹಾಂ, ಅವರು ಅದೇ ಊರವರಷ್ಟೇ, ಗ್ರಾಮಸ್ಥರು. ಅವ್ರದ್ದು ಸಪೋರ್ಟ್ ತೊಗೊಳ್ತಾರೆ ಇವರು. ಅವ್ರ ಮಗ ಭರತ್ ಹೋಗ್ಬಿಟ್ಟು ಅವ್ರದ್ದು ಸಪೋರ್ಟ್ ತೊಗೊಳ್ತಾರೆ. A1 ನಿಂಗರಾಜು, ಪ್ರೆಸ್ ನೋಟಲ್ಲಿದೆ. ನಿಂಗರಾಜು. A2 ಬಂದ್ಬಿಟ್ಟು ನಿಂಗರಾಜು ಅವರ ಪತ್ನಿ. 3ನೇವರು ಭರತ್, ನಿಂಗರಾಜು ಅವರ ಮಗ, 2ನೇ ಮಗ. ದರ್ಶನ್ ಅವರ ಮೊದಲನೇ ಮಗ, ನಿಂಗರಾಜು ಅವರ ಮೊದಲನೇ ಮಗ.